ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಒಂದು ಸಿಂಪಲ್ ರೆಸಿಪಿ ಹೇಳ್ಕೊಡ್ತೀನಿ. ಏನಂದರೆ ತಿಪ್ಪರೆಕಾಯಿ ಮತ್ತು ತುಪ್ಪದ ಹೀರೆಕಾಯಿನೂ ಅಂತ ಕರೀತಾರೆ. ಇದಕ್ಕೆ ಹಿಂದಿ ಒಳಗೆ ತುರೈ ಅಂತ ಕರೀತಾರೆ. ನೀವೇನು ಕರಿತೀರಿ ಅದು ಕಮೆಂಟ್ ಮಾಡಿ ಹೇಳಿ. ನೋಡಿ, ನಾನು ಇಲ್ಲಿ 2 ತಿಪ್ಪರೆಕಾಯಿ ತೊಗೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊತೀನಿ. ನೋಡಿ, ಇದ್ರ ಒಳಗೆ ಬೀಜ ಇರಬಾರ್ದು, ಈ ರೀತಿ ಎಳೆ ಇರಬೇಕು. ಬೀಜ ಇದ್ದರೆ ಅದು ಪಲ್ಯ ಇರುತ್ತೆಲ್ಲ, ಟೇಸ್ಟಿ ಆಗೋದಿಲ್ಲ. ನೋಡಿ, ನಾನು ಎಲ್ಲ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ನಾನು ತಡಕ ಹೊಡ್ಕೊತೀನಿ. ನೋಡಿ, ನಾನು ಇಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಒಳಗೆ ನಾನು ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಒಂದು 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಏನಿದೆಯಲ್ಲ ಇದು ಚೆನ್ನಾಗಿ ಹುರ್ಕೋಬೇಕು. 1 ಚಮಚ ಬೆಳ್ಳುಳ್ಳಿ ಸಣ್ಣಗೆ ಈ ರೀತಿ ನಾನು ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು 3 ಹಸಿ ಮೆಣಸಿನಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ, ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈ ರೀತಿ ಎಣ್ಣೆ ಒಳಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅರ್ಧ ಚಮಚ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ತುರೈ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದು ಹಾಕ್ಕೊಂಡಿದ್ದೀನಿ. ಅರ್ಧ ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಕೊಂಡು ಒಂದು 3 ನಿಮಿಷ ಕುದಿಸ್ಕೋಬೇಕು. ನೋಡಿ, ಇದು ಕುದ್ದಿದೆ. ನೋಡಿ, ಈ ರೀತಿ ನೀರು ಬಿಟ್ಟಿದೆ. ನೀವು ನೀರು ಎಕ್ಸ್ಟ್ರಾ ಹಾಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ನೀರು ಹಾಕೊಂಡ್ರೆ ಚೆನ್ನಾಗಿ ಪಲ್ಯ ಆಗೋದಿಲ್ಲ. ಇದನ್ನು ತಂದಿನ ತಾನೇ ನೀರು ಬಿಡುತ್ತೆ. ಇದ್ರೊಳಗೆ ಮಾಯ್ಶ್ಚರ್ ಜಾಸ್ತಿ ಇರುತ್ತೆ ಅಲ್ಲ, ಅದಕ್ಕೆ ಜಾಸ್ತಿ ನೀರು ಬಿಡುತ್ತೆ. 1 ಚಮಚ ಕೆಂಪು ಖಾರ ಹಾಕ್ಕೊಂಡಿದ್ದೀನಿ. 2 ಚಮಚ ನಾನು ಶೇಂಗಾ ಪೌಡರ್ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ನಾನು ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂತ ಹೇಳಿ ಉಪ್ಪು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಪಲ್ಯ ರೆಡಿಯಾಗಿದೆ. ನೋಡಿ, ಇದು ರೆಡಿಯಾಗಿದೆ. ನಾವು ಈಗ ಸರ್ವ್ ಮಾಡ್ಕೊತೀನಿ. ನೋಡಿ, ಎಷ್ಟು ಝಟ್ಪಟ್ ರೆಡಿಯಾಗಿದೆ. ಏಕ್ದಮ್ ಸಿಂಪಲ್ನೂ ಇದೆ. ಈ ರೀತಿ ನೀವು ಮಾಡ್ಬೋದು. ನೋಡಿ, ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.